ಗುರುಗಳೇ, ಇದೇನು ಆನೆ ಗಣಪತಿ ಹೆಣ್ಣು ಮತ್ತು ಗಂಡು ಅಂತ ಬರ್ತಿದೆ? ಅಂದರೆ ಇದು ಆನೆ ರೂಪದಲ್ಲೇ ಗಣಪತಿ. ಆನೆ ರೂಪದಲ್ಲಿ ಹಿಂದೆ ಒಂದು ನಿಮಿಷ ಬಂದು ನೀವು ಕ್ಯಾಮ್ರಾ ಬಿಡಿ. ಅಲ್ಲಿ ಗಿರಿಜಾ ಮತ್ತು ಶಂಕರ ಇಬ್ಬರು ಇದ್ದಾರೆ. ಕಳಸೇಶ್ವರ ದೇವಸ್ಥಾನದ ಪೂರ್ಣ ಇತಿಹಾಸ ಅಥವಾ ಕಥೆ ಇಲ್ಲಿದೆ. ಈಗ ನಾವು ಕಳಸ ಎಂಟ್ರಿ ಆಗ್ತಾ ಇದ್ದೀವಿ. ಸಂಸೆಯಿಂದ ಕಳಸಕ್ಕೆ ಬರೋ ರಸ್ತೆ ಇದು. ಇಲ್ಲಿ ತುಂಬ ಹೋಟೆಲ್ಗಳು ಕೂಡ ಇವೆ. ಸೊ ಇದು ಕಳಸ ಮೇನ್ ರೋಡು. ಕಳಸ ಮೇನ್ ರೋಡ್ ಡೆಡ್ ಎಂಡೇ ನಿಮಗೆ ಕಳಸೇಶ್ವರ ದೇವಸ್ಥಾನ ಇರೋದು. ಆ ಕಳಸೇಶ್ವರ ದೇವಸ್ಥಾನ ಹಿಂದ್ಗಡೆ ಹೋದರೆ ನಿಮಗೆ ಕಳಸದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಸೊ ಅಲ್ಲಿ ನಾವು ನಿಮಗೆ ಇವತ್ತು ದರ್ಶನ ಕೊಡಿಸ್ತೀವಿ. ಇಲ್ಲಿ ನಿಮಗೆ ಇರೋಕ್ಕೆ ಹೋಟೆಲ್ಗಳಿವೆ, ಆಮೇಲೆ ಊಟಕ್ಕೆ ತುಂಬಾ ರೆಸ್ಟೋರೆಂಟ್ಗಳು ಕೂಡ ಇವೆ. ಇದು ಕುದುರೆಮುಖ, ಈ ಕಡೆ ನಿಮಗೆ ಹೊರನಾಡು, ಈ ಕಡೆ ತುಂಬಾ ಹತ್ರ. ಈಗ ಆ ಜಂಕ್ಷನ್ ಕಾಣುತ್ತಲ್ಲ, ಆ ಜಂಕ್ಷನಿಂದ ನಾವು ರೈಟಿಗೆ ಹೋದರೆ ದೇವಸ್ಥಾನ ಬರುತ್ತೆ. ತುಂಬಾ ಎಲ್ಲ ಥರದ ಶಾಪ್ಸ್ಗಳು ನಿಮಗಿಲ್ಲಿ ಕಾಣುತ್ತೆ. ಇಲ್ಲಿಂದ ಕಾರ್ಕಳ 72 ಕಿಲೋಮೀಟ್ರು, ಆಮೇಲೆ ನೇತ್ರಾವತಿ, ಆಮೇಲೆ ಭದ್ರಾ ನದಿ ಹುಟ್ಟುವಂಥ ಗಂಗಾಮೂಲ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ದೂರ ಕಾಣ್ತಾ ಇದೆಯಲ್ಲ, ಸ್ಟೆಪ್ಸ್ ಕಾಣ್ತಾ ಇದೆಯಲ್ಲ, ಅದೇ ಕಳಸೇಶ್ವರ ದೇವಸ್ಥಾನ. ಇಲ್ಲಿ ರಥ ತೇರು ಎಲ್ಲ ಎಳೆಯುವಾಗ ಇದೇ ರೋಡಲ್ಲಿ ಎಳೆಯೋದು. ಸೊ ಮೊನ್ನೆ ಅಷ್ಟೇ ಇಲ್ಲಿ ಗಿರಿಜಾ ಕಲ್ಯಾಣ ಉತ್ಸವ ಕೂಡ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ ನೀವೆಲ್ಲ ಲೈಟಿಂಗು ಅರೇಂಜ್ಮೆಂಟ್ ನೋಡ್ಬೋದು. ಸೊ ಇದು ಕಳಸ ದೇವಸ್ಥಾನದ ಮೇನ್ ರೋಡು. ಸೊ ಈಗ ಅಲ್ಲಿ ನಾವು ಪಾರ್ಕ್ ಮಾಡಿಬಿಟ್ಟು ಮುಂದೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಸೊ ದೇವಸ್ಥಾನದಲ್ಲಿ ಏನೇನಿದೆ, ಯಾವ ಥರ ಫೆಸಿಲಿಟೀಸ್ ಇದೆ, ಏನೆಲ್ಲ ವಿಷಯ ಇದೆ, ಅದನ್ನು ಕೂಡ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಪಾರ್ಕ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಇಲ್ಲಿ ನಿಮಗೆ ಮಾಡಿಬಿಟ್ಟು ನಾವು ಈಗ ಮುಂದೆ ದಕ್ಷಿಣ ಕಾಶಿಯಾದಂತಹ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ನಿಮಗೆ ಎಲ್ಲ ಥರದ ಅಂಗಡಿಗಳು ಸಿಗ್ತವೆ. ನೋಡಿ, ಇಲ್ಲಿ ಟೀ ಅಂಗಡಿಗಳು ತುಂಬಾ ಇದ್ದಾವೆ. ಯಾಕಂದರೆ ಇಲ್ಲಿ ಈ ಏರಿಯಾದಲ್ಲಿ ಟೀ ತುಂಬಾ ಮಾರ್ತಾರೆ. ಜೊತೆಗೆ ನಿಮಗೆ ಎಲ್ಲ ಥರದ ಸ್ಪೈಸಸ್ಗಳು ಇಲ್ಲಿ ನೋಡಿ ಬರೆದಿದ್ದಾರೆ. ನೋಡಿ, ಇಲ್ಲೆಲ್ಲ ಸ್ಪೈಸ್ ಎಲ್ಲ ಸಿಗುತ್ತೆ. ಕಾರ್ಡಮಮ್ಮು, ಬಾದಾಮಿ, ಯಾಲಕ್ಕಿ ಎಲ್ಲ ನೋಡಿ, ಶಾನ್ಬಾಗ್ ಸ್ಟೋರ್ಸ್ ಅಂತ ಬರೆದಿದ್ದಾರಲ್ಲ. ಸೊ ನಿಮಗೆಲ್ಲ ಥರ ಇಲ್ಲಿ ಟೀ ಅಂತೂ ಇಲ್ಲಿ ಕಾಮನ್. ಇಲ್ಲಿ ಎಲ್ಲ ಅಂಗಡಿಗಳು ಟೀ ಸಿಗುತ್ತೆ. ಸೊ ಇಲ್ಲಿ ಮುಂದೆ ಕಾಣ್ತಾ ಇರೋದೇ ನಿಮಗೆ ಕಳಸೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನದ ಇತಿಹಾಸ ಎಷ್ಟು ಜನಕ್ಕೆ ನಿಮ್ಮಲ್ಲಿ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆನೂ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಶಿವ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನೋಡಿ ಬರ್ತಿದ್ದಾರೆ, ಇಲ್ಲಿ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನ, ದಕ್ಷಿಣ ಕಾಶಿ, ಕಳಸ. ಸೊ ಇಲ್ಲಿ ಕನಿಷ್ಠ ಒಂದು 40-50 ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸನ್ನು ಹತ್ಕೊಂಡು ಹೋದರೆ ನಿಮಗೆ ದೇವಸ್ಥಾನ. ಅಲ್ಲಿ ದ್ವಾರಪಾಲಕರಿದ್ದಾರೆ. ಮೂಡಿಗೆರೆ ತಾಲೂಕು ಕಳಸ. ಈಗ ಕಳಸನೇ ಒಂದು ಈಗ ತಾಲೂಕು ಕೇಂದ್ರ. ಮೊದಲು ಮೂಡಿಗೆರೆ ತಾಲೂಕಲ್ಲಿತ್ತು. ಇಲ್ಲ ನೋಡಿ, ಬೋರ್ಡು ಹಾಕಿದ್ದಾರೆ ಇಲ್ಲಿ, ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿ ದೇವಾಲಯ. ಈ ಲೈಟಿಂಗ್ ಯಾಕಾಗಿದೆ ಅಂದರೆ ಕೇವಲ 2 ದಿವಸ ಹಿಂದೆ ಮಾತ್ರ ಇಲ್ಲಿ ಗಿರಿಜಾ ಕಲ್ಯಾಣ ಉತ್ಸವ ಇತ್ತು. ಸೊ ಹೀಗಾಗಿ ಇಲ್ಲಿ ಲೈಟಿಂಗ್ ಎಲ್ಲ ಆಗಿದೆ. ಇಲ್ಲಿ ಹಾಲು ಇದೆ. ಇಲ್ಲೆಲ್ಲ ಇರೋಕ್ಕೆ ನಿಮಗೆಲ್ಲ ವಸತಿಗಳು ಇದ್ದಾವೆ. ನೀವು ಮೊದಲೇ ಇಲ್ಲಿ ಬಂದು ಬುಕ್ ಮಾಡಿದ್ರೆ ನೀವು ಇಲ್ಲಿ ಬಂದು ಕೂಡ ಇರ್ಬೋದು. ಜೊತೆಗೆ ಇಲ್ಲಿ ನೀವು ಪಾದರಕ್ಷೆಗಳನ್ನು ಬಿಟ್ಟು ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೋದು.
ಸೊ ಇಲ್ಲಿ ಮಸಾಲ ಪದಾರ್ಥಗಳು, ಶೀತ, ನೆಗಡಿ, ತಲೆನೋವು ಅದಕ್ಕೆ ಸಂಬಂಧಪಟ್ಟಂತಹ ಈ ಹರ್ಬಲ್ ಪ್ರಾಡಕ್ಟ್ಗಳು. ಇದೇನು ಬಾವಿನ ಇದು? ಇಲ್ಲ, ಬಾವಿಯನ್ನೆಲ್ಲ. ಇದು ಒಂದು ದೊಡ್ಡ ಹಳೆ ದೇವಸ್ಥಾನ ಇದು. ನೋಡಿ ಎಷ್ಟು ವರ್ಷದ ಹಿಂದಿದೆ ಇದು. ಕಳಸೇಶ್ವರ ಸ್ವಾಮಿ ದೇವಸ್ಥಾನ. ಈ ಹುಂಡಿ ನೀವೇನು ಇನ್ಮೇಲೆ ದುಡ್ಡು ಹಾಕಂಗೆ ಇಲ್ಲ, ಎಲ್ಲನೂ QR ಕೋಡ್ ಇದೆ. ಆ QR ಕೋಡಿನ ಮೇಲೆ ಥ್ರೂ ದೇವಸ್ಥಾನಕ್ಕೆ ನೀವು ಇಲ್ಲಿ ಹಾಕ್ಬೋದು. ನೇರವಾಗಿ ಇಲ್ಲಿ ಗಣೇಶನ ದೇವಸ್ಥಾನ, ಆನೆ ಗಣಪತಿ ಹೆಣ್ಣು ಅಂತ ಬರೆದಿದ್ದಾರೆ. ಅದು ಪೂಜಾರಿಯವರಿಗೆ ಆಮೇಲೆ ಮಾತಾಡೋಣ. ಇಲ್ಲಿ ಬಂದ್ಬಿಟ್ಟು ಆನೆ ಗಣಪತಿ ಗಂಡು ಅಂತ ಬರೆದಿದ್ದಾರೆ. ಸೊ ಬರುವಾಗ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಳ್ಳೋಣ. ಸೊ ಈ ದೇವಸ್ಥಾನದ ಬಗ್ಗೆ ಜೀರ್ಣೋದ್ಧಾರ ಆದಾಗ ಇಲ್ಲಿ ಬರೆದಿದ್ದಾರೆ, ಮೈಸೂರು ಸಂಸ್ಥಾನದ ಲೋಕೋಪಯೋಗಿ ಇಲಾಖೆ ಅವ್ರು ಮಾಡೋದು ಕಳಸೇಶ್ವರ ಸ್ವಾಮಿ ದೇವಸ್ಥಾನ, ಆನೆ ದೇವರ ಮಂಟಪ, 28/9/1968 ಮಾಡಿದಂತಹ, ಅಂದರೆ ಜೀರ್ಣೋದ್ಧಾರ ಆದಂತಹ ದೇವಸ್ಥಾನ ಇದು. ಗುರುಗಳೇ, ಇದೇನು ಆನೆ ಗಣಪತಿ ಹೆಣ್ಣು ಮತ್ತು ಗಂಡು ಅಂತ ಬರ್ತಿದೆ? ಅಂದರೆ ಇದು ಆನೆ ರೂಪದಲ್ಲೇ ಗಣಪತಿ. ಆನೆ ರೂಪದಲ್ಲಿ ಹಿಂದೆ ಒಂದು ನಿಮಿಷ ಬಂದು ನೀವು ಕ್ಯಾಮ್ರಾ ಬಿಡಿ. ಗುರುಗಳೇ, ಇದೇನು ಆನೆ ಗಣಪತಿ ಹೆಣ್ಣು ಮತ್ತು ಗಂಡು ಅಂತ ಬರ್ತಿದೆ? ಅಂದರೆ ಇದು ಆನೆ ರೂಪದಲ್ಲೇ ಗಣಪತಿ. ಆನೆ ರೂಪದಲ್ಲಿ ಹಿಂದೆ ಒಂದು ನಿಮಿಷ ಬಂದು ನೀವು ಕ್ಯಾಮ್ರಾ ಬಿಡಿ. ತಾಳಸುದ್ದ ರಾಕ್ಷಸ ತಪಸ್ ಮಾಡಿ ಬ್ರಹ್ಮನಿಂದ ಹೊರ ಪಡೆಯುತ್ತಾರೆ. ಬ್ರಹ್ಮ ಹೊರಗೆ ಕಾಡ್ತಾನೆ, ಈಗ ಯಾರಿಂದ ಏನೂ ಆಗೋಲ್ಲ, ಪ್ರಾಣಿಗಳಿಂದ ನಿಮಗೆ ಆಪತ್ತು ಬರ್ತದೆ. ಆ ಪ್ರಕಾರವಾಗಿ ಈ ರಾಕ್ಷಸ ಏನು ಮಾಡ್ತಾರೆ, ಹೊರ ಪಡೆದ ಮೇಲೆ ಮಾನ್ಯ ರೂಪದಲ್ಲಿ ಒಂದು ಮರದೊಳಗೆ, ತಾಳೆ ಮರದೊಳಗೆ ವಾಸವಾಗಿರ್ತಾನೆ. ಆವಾಗ ಅವನು ಆ ತಾಳೆ ಮರದ ಕೂತ್ಬಿಟ್ಟು ಅವನು ವಿಷಗಾಳಿ ಬಿಟ್ಟು ಪ್ರಪಂಚ ನಾಶ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತಾರೆ. ಅವನು ಹಿಂಸೆ ತಡಿಲಾರ್ದೆ ಭಕ್ತರು ಏನು ಮಾಡ್ತಾರೆ, ಈಶ್ವರನ ಮಾರಿ ಹೋಗ್ತಾರೆ. ಈಶ್ವರ ಹೇಳ್ತಾನೆ, ಈಶ್ವರ ಗಣಪತಿಗೆ ಹೇಳ್ತಾನೆ, ನೀವು ಪ್ರಾಣಿ ರೂಪದಲ್ಲಿ ಹೋಗಿ ರಾಕ್ಷಸರು ಹುಡುಕಿ ಸಂಹಾರ ಮಾಡಿ. ಪ್ರಾಣಿ ರೂಪದಲ್ಲಿ ಬ್ರಹ್ಮ ಮಾತು ಕೊಟ್ಟಿರ್ತಾನಲ್ಲ, ಈಗ ಪ್ರಾಣಿಯಿಂದ ಆಪತ್ತಂತ. ಆ ಪ್ರಕಾರದಲ್ಲಿ ಓಕೆ ಗಣಪತಿ ಬಂದುಬಿಡ್ತಾನೆ. ಎಲ್ಲರೂ ಬಂದು ಅವ್ರ ಕಣ್ಣಿಗೆ ಕಾಣಲ್ಲ. ಅವರು ಆನೆ ರೂಪ ತಾಳ್ತಾರೆ, ಇಬ್ಬರು ಗಂಡಾನೆ ಮತ್ತು ಹೆಣ್ಣಾನೆ ಎರಡು ಆನೆ ರೂಪವಾಗಿ ಹುಡುಕೋಕೆ ಶೇರ್ ಮಾಡ್ತಾರೆ. ಆ ತಾಳೆ ಮರದ ಕೂತಂತ ರಾಕ್ಷಸನ ಹೆಣ್ಣಾನೆ ನೋಡುತ್ತೆ. ನೋಡಿದಾಗ ಏನಾಗುತ್ತೆ, ಹೋಗಿ ಆ ಮರ ಮುರಿಯ ಮರದಿಂದ ಹೊರಗಡೆ ಬರ್ತಾನೆ ಅವನು. ಅವು ಗಂಡನ ಬಂದು ಸಂಹಾರ ಮಾಡ್ತಾನೆ ಅಂತ ಹೇಳಿದಾಗ ಅವ್ರಿಗೆ ಜ್ಞಾನೋದಯ ಬರ್ತಾರೆ ರಾಕ್ಷಸ. ಓಕೆ, ಅಜ್ಞಾನದಲ್ಲಿ ಮರದೊಳಗೆ ವಾಸವಾಗಿದ್ರು. ಈ ಆನೆ ಮಾಡಿದ ತಕ್ಷಣ ಅವ್ರಿಗೆ ಜ್ಞಾನ ಬರ್ತಾರೆ. ನಾನು ಹಿಂದೆ ತಪ್ಪು ಮಾಡಿದ್ದೀನಿ, ಮಾಡಿದಂಥ ತಪ್ಪಿಗೆ ನಾನು ನಿನ್ನ ಪಶ್ಚಾತ್ತಾಪ ಏನೋ ಪ್ರಾಶಸ್ತ್ಯ ಏನೋ, ನಿನ್ನ ಮುಂದೆ ನನ್ನನ್ನು ಭಕ್ತರು ದರ್ಶನ ಕೊಡೋಕ್ಕೆ ವಾರ ಕೇಳ್ತಿರ್ತಾರೆ. ಅವಾಗ ಸಂಹಾರ ಮಾಡೋದು. ಬರುವಂಥ ಭಕ್ತರು ಏನು ಮಾಡ್ತಾರೆ, ಗಣಪತಿ ನಮಸ್ಕಾರ ಮಾಡ್ತಾರೆ. ಅವಾಗ ರಾಕ್ಷಸನಿಗೆ ಸೇರುತ್ತೆ. ಅವನು ಮಾಡಿದಂಥ ಪಾಪ ಪರಿಹಾರವಾಗಿ ಮುಕ್ತಿ ಹೊಂದ್ತಾರೆ. ಮುಕ್ತಿ ಹೊಂದಿದಾಗ ಭಕ್ತರಿಗೆ ಗಣಪತಿ ಬರುತ್ತಾರೆ. ಅದು ಇಲ್ಲಿ ಹೂ ಮುಚ್ಚಿದ ಕಾಣುತ್ತಿಲ್ಲ, ಅಡಿಗಡೆ ಕಾಣ್ತಾನೆ. ಇದು ತಾಳೆ ಮರ, ಇದು ತಾಳೆ ಮರನ ಅದು? ಕಾಣುತ್ತೆ. ಅದು ತಾಳೆ ಮರ. ಆ ತಾಳೆ ಮರದೊಳಗೆ ರಾಕ್ಷಸ ವಾಸವಾಗಿರ್ತಾರಲ್ಲ, ಆ ಮರ ಮುರಿದ ಒಂದು ಮರದ ಹೊರಗಡೆ ಬರೋದು. ಸರಿ ರಾಕ್ಷಸ. ಅದೇ ನೀವು ಆ ಫೋಟೋದಲ್ಲಿ ನನ್ನ ಕೈಯಲ್ಲಿ ಆದರೆ ಅದರೊಳಗೆ ಮತ್ತೆ ನೋಡೋರಿಗೆ ಅವ ಇದಾಗ್ತದೆ. ಇಲ್ಲ ನೋಡಿ ಯಾಕೆ ಬಂತ ಸರಿ ಅದು ಇದಾಗಿತ್ತ ಅಂತ. ಇಲ್ಲ ಅದಕ್ಕೆ ನಾನು ಫೋಟೋ ತೆಗಿ ಹೋಗೋದನ್ನು ಹಾಗಿದ್ದೆ, ನೀವು ಇದು ಮಾಡ್ಕೋಬೋದು ಅಲ್ವಾ? ಹೌದೌದು, ಹೇಗೆ ಅರ್ಥ ಆಯ್ತಾ? ಹೇಗೆ ಅಂತ ಗೊತ್ತಾಯ್ತು. ಈ ಗಣಪತಿ ನೋಡಿ, ದೇವಸ್ಥಾನದಲ್ಲಿ ಎಲ್ಲೆಲ್ಲ ಎಷ್ಟು ಸಂಪೂರ್ಣವಾಗಿ ಇಲ್ಲಿ ಎಷ್ಟೋ ವಿಷಯಗಳನ್ನೆಲ್ಲ ಬರೆದಿದ್ದಾರೆ. ಏನು ಎಲ್ಲ ಈ ಸಂಸ್ಕೃತದಲ್ಲಿ ಇರೋದನ್ನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಇಲ್ಲಿ ಶಿವನ ಮೂರ್ತಿ ಇದೆ ನೋಡಿ. ದೇವಸ್ಥಾನದ ಬಗ್ಗೆ ಎಲ್ಲ ಬರೆದಿದ್ದಾರೆ, ಏನೇನು ದೂರ ಇಲ್ಲಿ ಅಂತ. ಏನೇನು ಯಾವುದಂದ್ರೆ ಸರ್ವಾಂಗ ಸುಂದರಿ ಅಮ್ಮನವರ ದೇವಸ್ಥಾನ, ಆನೆ ಗಣಪತಿ ದೇವಸ್ಥಾನ, ಬಿಂದು ಮಾಧವ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ, ವಶಿಷ್ಠ ಕಾಲಭೈರವ ದೇವಸ್ಥಾನ,
ಗಿರಿಜಮ್ಮ ದೇವಸ್ಥಾನ, ತೊಡ್ಲು ವೀರನಾರಾಯಣ ಸ್ವಾಮಿ ದೇವಸ್ಥಾನ ಎಷ್ಟೆಷ್ಟು ದೂರ ಇದೆ ಅಂತ. ವಶಿಷ್ಠ ತೀರ್ಥ 1 ಕಿಲೋಮೀಟ್ರು, ಅಂಬಾ ತೀರ್ಥ 3 ಕಿಲೋಮೀಟ್ರು, ಕೋಟಿ ತೀರ್ಥ 2 ಕಿಲೋಮೀಟ್ರು, ರುದ್ರ ತೀರ್ಥ 1, ನಾಗತೀರ್ಥ 4 ಕಿಲೋಮೀಟ್ರು. ಸೊ ಬನ್ನಿ ಒಳಗೆ ಹೋಗೋಣ. ದೇವಸ್ಥಾನದ ಹಣ್ಣು ಅಂಗಡಿ, ಪ್ರಸಾದ ಕೌಂಟರು, ಕ್ಷೇತ್ರಪಾಲಕ ಸ್ವಾಮಿ. ಸೊ ಇಲ್ಲಿ ಒಳಗಡೆನೂ ನಿಮಗೆ ಎಲ್ಲ ಇಲ್ಲಿ ಅಂಗಡಿಗಳಿದ್ದಾವೆ. ನೋಡಿ ಒಳಗಡೆ ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ. ಸರ್ವಾಂಗ ಸುಂದರಿ ಅಮ್ಮನವ್ರ ದೇವಸ್ಥಾನ ಇಲ್ಲೇ ಇರೋದು. ದಕ್ಷಿಣ ಕಾಶಿ ಶ್ರೀ ಕಲೇಶ್ವರ ದೇವಸ್ಥಾನ, ಕಳಸ, ಮೂಡಿಗೆರೆ, ಚಿಕ್ಕಮಗಳೂರು ತಾಲೂಕು. ಇಲ್ಲಿ ಸೇವಾ ಕೌಂಟ್ರ್ ಇದೆ. ಇಲ್ಲಿ ಸ್ತಂಭಗಳಿದ್ದಾವೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿಂದಲೇ ನಿಮಗೆ ಕಾಣುತ್ತೆ ದೇವಸ್ಥಾನ. ಸೊ ಅದು ಹೋಗ್ಬೋದಾ? ಒಳಗಡೆ ಇಲ್ಲ. ಈ ಕಳಸೇಶ್ವರದ್ದು ಮೂರ್ತಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಡೈನಿಂಗ್ ಹಾಲ್, ಊಟದ ಹಾಲ್ ಕೂಡ ಇದೆ. ಇಲ್ಲೆಲ್ಲ ಇವತ್ತು ಪೂಜಾ ನಡೀತಾ ಇದೆ. ಹಿಂಗಾಗಿ ನಾನು ಹೇಳಿದ್ನಲ್ಲ, ಉತ್ಸವ ನಡೀತಾ ಇದೆ ಎಲ್ಲ ಇಲ್ಲಿ ದೇವಸ್ಥಾನದ್ದು. ಉತ್ಸವ ಮೂರ್ತಿ ದೇವಸ್ಥಾನದ ನಮ್ಮ ಪುಣ್ಯ ಕಂಡ್ರೆ ಇದೆಲ್ಲ ನೋಡ್ತಾ ಇರೋದು. ನೋಡಿ, ಶಿವ ಮತ್ತು ಪಾರ್ವತಿ, ಅಲ್ಲಿ ಗಿರಿಜಾ ಮತ್ತು ಶಂಕರ ಇಬ್ಬರು ಇದ್ದಾರೆ. ಅದನ್ನು ಇವತ್ತು ಇಲ್ಲಿ ನಿಜಕ್ಕೂ ನಾವು ಪುಣ್ಯ ಮಾಡಿರಬೇಕು. ಬನ್ನಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಅಲೋ ಮಾಡ್ತಾ ಇಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಅಥವಾ ವಿಡಿಯೋ ಮಾಡೋಕ್ಕೆ. ಅದನ್ನು ಈಗ ಬಂದ್ ಮಾಡಿ ನಾನು ಒಳಗೆ ಹೋಗಿ ಬರ್ತೀನಿ. ಸೊ ಈ ಕಳಸೇಶ್ವರ ದೇವಸ್ಥಾನದ ಪೂರ್ಣ ಇತಿಹಾಸ ಅಥವಾ ಕಥೆ ಇಲ್ಲಿದೆ. ಅಲ್ಲಿ ಋಷಿಗಳು ಒಬ್ಬ ಹೆಂಗಸನ್ನು ನೋಡ್ತಾ ಇರೋದು, ಆಮೇಲೆ ಅದು ಮಗುವಾಗಿರೋದು. ಸೊ ಈ ಕಥೆನ ಸಂಪೂರ್ಣವಾಗಿ ನಾವು ತಿಳ್ಕೊಬೇಕಾಗತ್ತೆ. ಸೊ ಕಥೆನ ಇಲ್ಲಿ ಬರೆದಿದ್ದಾರೆ ಎಲ್ಲ. ಆ ಕಥೆನೂ ಅಲ್ಲಿ ಬರೆದಿದ್ದಾರೆ, ಬಟ್ ಕಾಣ್ತಾ ಇಲ್ಲ. ದೇವಸ್ಥಾನದ ಹೊರಗಡೆಯಿಂದ ಬಂದರೆ ನಿಮಗೆ ಅಲ್ಲಿ ಎಂಡಲ್ಲಿ ನಿಮಗೆ ತೇರು ಕಾಣುತ್ತೆ. ಅದು ಇತ್ತೀಚೆಗೆ ಮಾತ್ರ ಹೇಳಿದಿರುವಂಥದ್ದು. ಅಲ್ಲೊಂದು ದೇವಸ್ಥಾನ ಕೂಡ ಇದೆ. ಇದು ದೇವಸ್ಥಾನದ ಮುಖ್ಯ ರಸ್ತೆ, ಕಳಸೇಶ್ವರ ದೇವಸ್ಥಾನ. ಆಮೇಲೆ ಈ ಕಳಸ ಅಂತ ಊರಿಗೆ ಹೆಸರು ಬರಲಿಕ್ಕೆ ಕಾರಣ ಈ ಕಳಸೇಶ್ವರ. ಅಂದರೆ ಕಳಸೇಶ್ವರ ಅದನ್ನೇ ಬರೀ ಕೇವಲ ಕಳಸ ಅಂತ ಇಟ್ಕೊಂಡಿದ್ದಾರೆ. ಮಠ ಕಳಸೇಶ್ವರ ಅಂತಲೇ ಕರಿತಾಯಿದ್ರು. ಬರ್ತಾ ಜನಗಳಿಗೆ ದೊಡ್ಡವಾದ ಹೆಸರನ್ನು ಕರೆಯೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬರೀ ಕೇವಲ ಕಳಸ ಅಂತ ಆಮೇಲೆ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವೇನಾದರೂ ಈ ಕಡೆ ಕಾರ್ಕಳ, ಹೊರನಾಡು ಈ ಕಡೆ ಬಂದಾಗ ತಪ್ಪದೆ ಒಂದು ಸಾರಿ ಈ ಕಳಸಕ್ಕೆ ಬಂದು ಭೇಟಿ ಕೊಟ್ಟು ಆ ಶಿವನ ಆಶೀರ್ವಾದನ ಪಡೆದಿ ಅಂತ ನಾವು ಕೂಡ ಹಾರೈಸ್ತೀವಿ.